ಕಲಾವಿದರ ಕುಟುಂಬದ ಬೆಳಿಗ್ಗೆ ಎದ್ದ ತಕ್ಷಣ ಅದೇ ಮಾತುಗಳು, ಅದೇ ರಂಗ ಗೀತೆಗಳಾಗ್ಬೋದು, ಒಂದು ಡೈಲಾಗ್ ಡೆಲಿವರಿ ಆಗ್ಬೋದು, ಅದು ನಾವು ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಾನೆ ಅದನ್ನ ಕೇಳಿಸ್ಕೊಂಡು ಬರ್ತಾ ಬಂದಿದ್ವಿ. ನನ್ನ ಜರ್ನಿಯು ಒಂದು 29 ವರ್ಷ ಆಗಿತ್ತು. ಅದರಲ್ಲಿ ಖುಷಿಯಾಗಿದ್ದೇನು ಅಂತಂದ್ರೆ ಮಕ್ಕಳೇ ನಿರ್ದೇಶನ ಮಾಡಿ ಅವ್ರುಗಳೇ ಗೆಸ್ಟ್ಗಳನ್ನ ಹೋಗಿ ಇಲ್ಲೋಗ್ಬೇಕು ಅಂತ ನನ್ನನ್ನು ಆಯ್ಕೆ ಮಾಡಿದಂತೂ ಒಂಥರ ಒಂದು ಸಿನಿಮಾ ಸ್ಟೋರಿ ತರ ಅನ್ಸುತ್ತೆ. ನನ್ನನ್ನ ಇವಳು ದಿಯಾ ಎಲ್ಲೋ ನೋಡಿದ್ರು ಮನೆ ಹತ್ರ ಎಲ್ಲೋ, ನಾನು ಯಾವುದೋ ಕ್ಯಾಬ್ಗೋ ಆಟೋಗೋ ಎಲ್ಲೋ ವೇಟ್ ಮಾಡ್ತಾ ಇದ್ದೆ. ನನಗೆ ಸಡನ್ ಆಗಿ ಬಂದು ಬೆಲ್ ಮಾಡಿದ್ರು ಮನೆಯಲ್ಲಿ. ನಾನು ಇರೋದು ಆ ಏರಿಯಾದಲ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ನಾನು ಏನು ಯಾರು ಬೆಲ್ ಮಾಡಿದ್ರೆ ಬಂತು, ಮಗು ಬಂದ್ಬಿಟ್ಟು ನಾನು ನಿಮ್ಮ ಹತ್ರ ತಾಯಿನ ಕರ್ಕೊಂಡು ಬಂದಿದ್ದು. ಬಂದು ಹೇಳಿದ್ರು, ನಾನು ನಿಮ್ಮನ್ನ ನೋಡಿದ್ದೀನಿ, ನನಗೊಂದು ಫೇವರ್ ಆಗ್ತದೆ, ನಾವು ಈ ಥರ ಡ್ರಾಮಾ ಎಲ್ಲ ಇದು ಮಾಡ್ತಾ ಇದ್ದೀವಿ, ನಾವೇ ಗೆಸ್ಟ್ಗಳನ್ನ ಕರೀಬೇಕು, ಅದಕ್ಕೋಸ್ಕರ ನಾನು ನಿಮ್ಮನ್ನ ಕರೆಯೋಣ ಅಂತ ಬಂದು. ನಾನು ಇಲ್ಲಿರೋದು ನಿಮಗೆ ಗೊತ್ತು ಅಂತ ನಾನು ಇಲ್ಲ, ನಾನು ಅಲ್ಲಿ ಕೆಳಗಡೆ ಹೋಗುವಾಗ ನಿಮ್ಮನ್ನು ಒಂದ್ಸಲಿ ನೋಡಿದ್ದೆ, ಅದಾದ್ಮೇಲೆ ನೀವು ಗೊತ್ತಾಯ್ತು, ಕೆಳಗಡೆ ಬಂದು ಅಲ್ಲಿ ಶಾಪಲ್ಲಿ ಕೇಳಿದ್ದೆ, ಕೇಳಿದ್ಮೇಲೆ ನೀವು ಇರೋದು ನೋಡಿ ಇರ್ತಿರೋ ಎಲ್ಲ ಗೊತ್ತಿಲ್ಲ, ಅದಕ್ಕೆ ಬಂದೆ ನಾನು ಅಂತ. ತಾಯಿ ಬೇರೆ ಅದರಲ್ಲಿ ಸ್ವಲ್ಪ ಕೇಳ್ತಾ ಇದ್ರು. ಅದಾದ್ಮೇಲೆ ನಾನು ಹೇಳಿದೆ ಎಲ್ಲಿದೆ ಏನು ನನಗಂತೂ ಏನೂ ಗೊತ್ತಿಲ್ಲ, ನಾನು ಸ್ವಲ್ಪ ಗೆಸ್ಟ್ ಆಗಿ ಹೋಗೋದು ತುಂಬ ಕಡಿಮೆ. ನಾನು ಕೇಳಿದೆ, ನಾನು ಏನು ನಾನು ಬರ್ತೀನಂತ ಹೇಗೆ ಅನ್ಕೊಂಡೆ ನೀನು, ಒಂದು ಧೈರ್ಯದಿಂದ ನೀವು ನಾನು ಬನ್ನಿ ಅಂತಿದ್ದೆ. ಏನು ಅನ್ನಿಸ್ತು ಏನು ಅನ್ನಿಸ್ತು, ನನಗೆ ದೊಡ್ಡ ಫ್ಯಾನು, ನನ್ನ ಫ್ಯಾಮಿಲಿ ನೀವು ಮಕ್ಕಳು ಮಾಡ್ತಿದ್ದೀರಲ್ಲ ಅದೊಂದು ಖುಷಿ ಆಗುತ್ತೆ. ಆಮೇಲೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಾನು ಸ್ವಲ್ಪ ಈ ಮಕ್ಕಳು ಆಮೇಲೆ ಏಜ್ ಪರ್ಸನ್ ಯಾರು ಕೇಳಿದ್ರೆ ಸ್ವಲ್ಪ ಎಮೋಷ್ನಲಿ ಸ್ವಲ್ಪ ಕನೆಕ್ಟ್ ಆಗ್ತಿದ್ವಿ. ಸೊ ಅದಕ್ಕೆ ಆಯ್ತು ಬರ್ತೀನಿ ಹೋಗು ಅಂತ. ಇವತ್ತು ಶೂಟಿಂಗ್ ಇರೋದನ್ನ ಕ್ಯಾನ್ಸಲ್ ಮಾಡಿ ಅವ್ರಿಗೋಸ್ಕರ ನಾನು ಬಂದಿದ್ದೆ. ಪ್ರೋತ್ಸಾಹ ಶೋಭಾ ಮಾವಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾರೆ, ಖುಷಿ ಆಗುತ್ತೆ ಮಕ್ಕಳು. ಆಮೇಲೆ ಪೇರೆಂಟ್ಸ್ ಎಸ್ಪೆಷಲಿ ನಮಗೆಲ್ಲ ಏನಂತಂದ್ರೆ ನಾವು ನೋಡ್ಕೊಂಡೆ ಬೆಳೆದಿರೋದ್ರಿಂದ ಅದು ಮಾಮೂಲಾಗಿ ಬರ್ತಾ ಇರತ್ತೆ ನಮ್ಗೆ. ಅದೇನು ಆ್ಯಕ್ಚುಲಿ ದೊಡ್ಡ ವಿಷಯ ಅನ್ಸಲ್ಲ, ನಮ್ದು ಕೆಲಸನೇ ಅದು ಅಂತೇಳಿ. ಬಟ್ ಈಗಿನ ಪೇರೆಂಟ್ಸ್ ಏನಂದ್ರೆ ಎಜುಕೇಟೆಡ್ ಇದ್ದಾರೆ, ಮಕ್ಕಳನ್ನ ಏನೋ ಒಂದು ನಮಗೆಲ್ಲ ಅವಾಗ ಬಣ್ಣ ಹಚ್ಚೋದು ಬೇಡ ಬಣ್ಣ ಹಚ್ಚಬಾರ್ದು ಅಂತ ಹೋಗಿತ್ತು. ನಾನು ಜಸ್ಟ್ ಹಾಬಿ ಅಂತ ಬಂದವಳು, ಆಮೇಲೆ ನಂದು ಪ್ರೊಫೆಷ್ನಲ್ ಆಯಿತು. ನಾನು ಆರ್ಟಿಸ್ಟ್ ಆಗಬೇಕು ಅಂತ ಇದ್ದವರೆಲ್ಲ ಏನಲ್ಲ, ಬಟ್ ಅದು ನನಗೆ ಪ್ರೊಫೆಷ್ನಲ್ ಆಗಿ ಅದೇ ಬ್ರೆಡ್ ಬಟರ್ ಆಯಿತು ಅಂತ ನಾನು ಎಲ್ಲ ಕಡೆ ಹೇಳ್ತೀನಿ. ಈಗಿನ ಪೇರೆಂಟ್ಸ್ ಏನಿದಾರಲ್ಲ, ಮಕ್ಕಳಿಗೆ ಅವರಾಗಲೇ ಬಂದು ಅವರಾಗೇ ಒಂದು ಕರ್ಕೊಂಡು ಬಂದು ನನ್ನ ಮಗು ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದೋ ಒಂದರಲ್ಲಿ ಇದು ಮಾಡಬೇಕು ಅಂತ ನನಗೆ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಅದನ್ನು ಜನಗಳ ಮಧ್ಯೆ ಬಿಡಬೇಕು. ಜನಗಳ ಮಧ್ಯೆ ಬಿಟ್ಟಾಗ ಎಲ್ಲವನ್ನು ತಿಳ್ಕೊಳ್ಳೋ ಒಂದು ಇದಿರುತ್ತೆ. ತುಂಬ ಅಂತಲ್ಲ, ಕೆಲವಂತ ಅವ್ರು ಹೇಗೆ ಬದುಕಬೇಕು, ಅವ್ರ ಕಾಲ ಮೇಲೆ ಇಟ್ಕೊಂಡು ಹೇಗೆ ಬದುಕಬೇಕು ಅಂತ ಎಸ್ಪೆಷಲಿ ಹುಡುಗಿಯರಿಗೂ ಆಯಿತು ತುಂಬ ಖುಷಿ ಆಗುತ್ತೆ. ಹೆಣ್ಮಕ್ಳನ್ನ ಬೆಳೆಸೋದು, ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಒಳ್ಳೇದಾಗಲಿ ನಿಮ್ಗೆ ಎಲ್ರಿಗೂ. ಹಾಗೆ ನನ್ನ ಕಡೆಯಿಂದ ಎಷ್ಟು ಸಪೋರ್ಟ್ ಆಗಬೇಕು ಅಷ್ಟು ಸಪೋರ್ಟ್ ನಾನು ಮಾಡೋ ಪ್ರಯತ್ನ ಪಡ್ತೀನಿ. ಓಕೆ, ನಾನು ತುಂಬ ಒಳ್ಳೆ ಕಲಾವಿದರಾಗಿ ತುಂಬ ಹೆಸರು ಮಾಡಿ ಖುಷಿ ಆಗುತ್ತೆ. ಆದರೆ ಒಂದು ಚೌಕಟ್ಟು ಅಂತ ಹಾಕೊಳ್ಳಿ, ಅದನ್ನು ದಾಟಿ ಹೋಗ್ಬೇಕು ಅಷ್ಟೇ. ನಾವು ಏನೇ ಮಾಡಿದ್ರು ಒಂದು ಚೌಕಟ್ಟಲ್ಲಿ ಬದುಕಬೇಕು ಅಷ್ಟೇ. ಎಲ್ಲದರಲ್ಲೂ ಮರ್ಯಾದೆ ಇದೆ, ಎಲ್ಲದರಲ್ಲೂ ಮರ್ಯಾದೆ ಇದೆ. ನಾವು ಹೇಗೆ ಬದುಕ್ತೀವಿ, ಹೇಗೆ ಬಾಳ್ತೀವಿ, ಯಾವ ಥರ ನೋಡ್ತೀವಿ. ತಲೆ ಅನ್ನೋದು ನಮಗೆ ಅನ್ನ ಕೊಡೋದು, ಅದಕ್ಕೆ ಎಷ್ಟು ಗೌರವ ಕೊಡ್ತೀರಾ ಅದು ನಿಮ್ಮನ್ನು ಅಷ್ಟೇ ಎತ್ತರಕ್ಕೆ ತಗೊಳ್ಳೋದು. ಇಷ್ಟು ಮಾತ್ರ ಹೇಳ್ತೀವಿ.